ಓಂ ಶಾಂತಿ. ದಿನಾಂಕ 21/7/24 ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ತಾದ. ರಿವೈಸ್ ದಿನಾಂಕ 16/12/2000 ಮಧುಬನ. ಸಾಕ್ಷಾತ್ ಬ್ರಹ್ಮ ತಂದೆ ಸಮಾನ ಕರ್ಮಯೋಗಿ ಫರಿಷ್ಠಾ ಆಗಿ ಆಗ ಸಾಕ್ಷಾತ್ಕಾರ ಶುರುವಾಗುತ್ತದೆ. ಇಂದು ಬ್ರಾಹ್ಮಣ ಜಗತ್ತಿನ ರಚಯಿತ ಬಾಪ್ತಾದ ತನ್ನ ಬ್ರಾಹ್ಮಣ ಜಗತ್ತನ್ನು ನೋಡಿ ನೋಡಿ ಹರ್ಷಿತರಾಗುತ್ತಿದ್ದಾರೆ. ಎಷ್ಟು ಚಿಕ್ಕದಾದ ಪ್ರಿಯವಾದ ಜಗತ್ತಾಗಿದೆ. ಪ್ರತಿಯೊಬ್ಬರೂ ಬ್ರಾಹ್ಮಣರ ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ಹೊಳೆಯುತ್ತಿದೆ. ನಂಬರ್ವಾರ್ ಇದ್ದರೂ ಸಹ ಪ್ರತಿಯೊಬ್ಬರ ನಕ್ಷತ್ರದಲ್ಲಿ ಭಗವಂತನನ್ನು ಪರಿಚಯಿಸುವ ಮತ್ತು ಭಗವಂತನ ಮಕ್ಕಳಾಗುವ ಶ್ರೇಷ್ಠ ಭಾಗ್ಯದ ಹೊಳಪಿದೆ. ಯಾವ ತಂದೆಯನ್ನು ಋಷಿ ಮುನಿ ತಪಸ್ವಿಗಳು ನೀತಿ ನೀತಿ ಎಂದು ಹೊರಟು ಹೋದರೂ ಆ ತಂದೆಯನ್ನು ಬ್ರಾಹ್ಮಣ ಜಗತ್ತಿನ ಮುಗ್ಧ ಆತ್ಮಗಳು ತಿಳಿದುಕೊಂಡರು, ಪಡೆದುಕೊಂಡರು. ಈ ಭಾಗ್ಯ ಯಾವ ಆತ್ಮಗಳಿಗೆ ಪ್ರಾಪ್ತವಾಗುತ್ತದೆ? ಸಾಧಾರಣವಾಗಿರುವ ಆತ್ಮಗಳಿಗೆ. ತಂದೆಯೂ ಸಹ ಸಾಧಾರಣ ತನುವಿನಲ್ಲಿ ಬರುತ್ತಾರೆ ಎಂದಾಗ ಮಕ್ಕಳು ಸಹ ಸಾಧಾರಣ ಆತ್ಮಗಳೇ ಪರಿಚಯಿಸುತ್ತಾರೆ. ಇಂದಿನ ಈ ಸಭೆಯನ್ನು ನೋಡಿ ಯಾರು ಕುಳಿತಿದ್ದಾರೆ? ಯಾರಾದರೂ ಅರಬ್ ಖರಬ್ ಪತಿ ಕುಳಿತಿದ್ದಾರೆಯೇ? ಸಾಧಾರಣ ಆತ್ಮಗಳದ್ದೇ ಗಾಯನವಿದೆ. ತಂದೆ ಬಡವರ ಬಂಧು ಎಂದು ಗಾಯನವಿದೆ. ಕೋಟ್ಯಾಧಿಪತಿಗಳ ಬಂಧು ಎಂದು ಗಾಯನವಿಲ್ಲ. ಬುದ್ಧಿವಂತರ ಬುದ್ಧಿ ಏನು? ಯಾರಾದರೂ ಕೋಟ್ಯಾಧಿಪತಿಗಳ ಬುದ್ಧಿಯನ್ನು ತಿರುಗಿಸಲು ಸಾಧ್ಯವಿಲ್ಲವೇ? ಏನು ದೊಡ್ಡ ವಿಚಾರ? ಆದರೆ ಡ್ರಾಮಾದ ತುಂಬ ಒಳ್ಳೆಯ ಕಲ್ಯಾಣಕಾರಿ ನಿಯಮ ಮಾಡಲ್ಪಟ್ಟಿದೆ. ಪರಮಾತ್ಮ ಕಾರ್ಯದಲ್ಲಿ ಹನಿ ಹನಿ ಸೇರಿ ಹಳ್ಳವಾಗಬೇಕು. ಅನೇಕ ಆತ್ಮಗಳ ಭವಿಷ್ಯವಾಗಬೇಕು. 10-20 ಜನರದ್ದಲ್ಲ, ಅನೇಕ ಆತ್ಮಗಳದ್ದು ಸಫಲವಾಗಬೇಕು. ಆದ್ದರಿಂದ ಹನಿ ಹನಿಗೂಡಿ ಹಳ್ಳವೆಂದು ಗಾಯನವಿದೆ. ತಾವೆಲ್ಲರೂ ಎಷ್ಟು ತನು ಮನ ಧನವನ್ನು ಸಫಲ ಮಾಡುತ್ತಿರುತ್ತೀರೋ ಅಷ್ಟೇ ಸಫಲತೆಯ ನಕ್ಷತ್ರವಾಗಿದ್ದೀರ. ಎಲ್ಲರೂ ಸಫಲತೆಯ ನಕ್ಷತ್ರವಾಗಿದ್ದೀರಿಯೇ? ಆಗಿದ್ದೀರೋ ಅಥವಾ ಈಗ ಆಗಬೇಕು? ಯೋಚಿಸುತ್ತಿದ್ದೀರೋ? ಯೋಚಿಸಬೇಡಿ. ಮಾಡುತ್ತೇವೆ, ನೋಡುತ್ತೇವೆ, ಮಾಡುವುದಂತೂ ಮಾಡಲೇಬೇಕು ಇತ್ಯಾದಿಯ ಈ ಯೋಚನೆಯೂ ಸಹ ಸಮಯ ಕಳೆಯುವುದಾಗಿದೆ. ಭವಿಷ್ಯ ಮತ್ತು ವರ್ತಮಾನದ ಪ್ರಾಪ್ತಿಯನ್ನು ಕಳೆದುಕೊಳ್ಳುವುದಾಗಿದೆ. ಬಾಪ್ತಾದರವರ ಬಳಿ ಕೆಲವು ಮಕ್ಕಳ ಒಂದು ಸಂಕಲ್ಪ ತಲುಪುತ್ತದೆ. ಹೊರಗಿನವರಂತೂ ಪಾಪ, ಆದರೆ ಬ್ರಾಹ್ಮಣ ಆತ್ಮಗಳು ಪಾಪ ತಿಳಿಯದವರು ಅಲ್ಲ, ವಿಚಾರವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ. ಆದರೆ ಕೆಲವೊಮ್ಮೆ ಕೆಲವು ಮಕ್ಕಳಲ್ಲಿ ಒಂದು ನಿಶ್ಶಕ್ತ ಸಂಕಲ್ಪ ಏಳುತ್ತದೆ. ತಿಳಿಸಲೆ, ಹೇಳಲೆ. ಎಲ್ಲರೂ ಕೈಯೆತ್ತುತ್ತಿದ್ದೀರ, ಬಹಳ ಒಳ್ಳೆಯದು. ಏನು ವಿನಾಶವಾಗಬೇಕೋ ಅಥವಾ ಆಗುವುದಿಲ್ಲವೋ ಎಂದು ಕೆಲವೊಮ್ಮೆ ಯೋಚಿಸುತ್ತೀರ. 99ರ ಚಕ್ರವೂ ಪೂರ್ಣವಾಯಿತು, 2000ವೂ ಪೂರ್ಣವಾಗಲೇಬೇಕು. ಇನ್ನು ಎಲ್ಲಿಯವರೆಗೆ? ಬಾಪ್ತಾದ ಯೋಚಿಸುತ್ತಾರೆ. ವಿನಾಶವನ್ನು ಯೋಚಿಸುವುದು ಅಂದರೆ ತಂದೆಗೆ ಬೀಳ್ಕೊಡುಗೆ ಕೊಡುವುದು ಎಂಬುದು ತಮಾಷೆಯ ಮಾತಾಗಿದೆ. ಏಕೆಂದರೆ ವಿನಾಶವಾದಾಗ ತಂದೆಯಂತೂ ಪರಮಧಾಮಕ್ಕೆ ಹೊರಟು ಹೋಗುತ್ತಾರೆ ಅಲ್ಲವೇ? ಅಂದ ಮೇಲೆ ಸಂಗಮದಿಂದ ಸುಸ್ತಾಗಿದ್ದೀರೇನು? ವಜ್ರ ಸಮಾನ ಎನ್ನುತ್ತೀರ ಮತ್ತು ಸುವರ್ಣವನ್ನು ಹೆಚ್ಚು ನೆನಪು ಮಾಡಿಕೊಳ್ಳುತ್ತೀರ. ಆಗಬೇಕಂತೂ ಹೌದು, ಆದರೆ ಏಕೆ ಕಾಯುತ್ತೀರ? ಸಫಲವಂತೂ ಮಾಡಿಕೊಳ್ಳಬೇಕೆಂದು ಕೆಲವು ಮಕ್ಕಳು ಯೋಚಿಸುತ್ತಾರೆ. ಆದರೆ ನಾಳೆ ನಾಳಿದ್ದು ವಿನಾಶವಾಗಿ ಬಿಟ್ಟರೆ ನಮ್ಮದಂತೂ ಕೆಲಸದಲ್ಲಿ ಬರಲೇ ಇಲ್ಲ, ನಮ್ಮದಂತೂ ಸೇವೆಯಲ್ಲಿ ತೊಡಗಲಿಲ್ಲ. ಅಂದ ಮೇಲೆ ಮಾಡಬೇಕು. ಯೋಚನೆ ಮಾಡಿ ಮಾಡೋಣ, ಲೆಕ್ಕದಿಂದ ಮಾಡೋಣ, ಸ್ವಲ್ಪ ಸ್ವಲ್ಪವಾಗಿ ಮಾಡೋಣ. ಈ ಸಂಕಲ್ಪ ತಂದೆಯ ಬಳಿ ತಲುಪುತ್ತದೆ. ಆದರೆ ತಿಳಿದುಕೊಳ್ಳಿ, ಇಂದು ತಾವು ಮಕ್ಕಳು ತನ್ನ ತನುವನ್ನು ಸೇವೆಯಲ್ಲಿ ಸಮರ್ಪಣೆ ಮಾಡಿದಿರಿ. ಮನಸ್ಸನ್ನು ವಿಶ್ವ ಪರಿವರ್ತನೆಯ ತರಂಗಗಳಲ್ಲಿ ನಿರಂತರವಾಗಿ ತೊಡಗಿಸಿದಿರಿ. ಧನವೇನೆಲ್ಲ ಇದೆಯೋ
ಇರುವುದಂತೂ ಪ್ರಾಪ್ತಿಯ ಮುಂದೆ ಏನೂ ಅಲ್ಲ. ಆದರೆ ಏನೆಲ್ಲ ಇದೆಯೋ ಇಂದು ತಾವು ಮಾಡಿದಿರಿ ಮತ್ತು ನಾಳೆ ವಿನಾಶವಾಗುತ್ತದೆ. ಆಗ ನಿಮ್ಮದು ಸಫಲವಾಯಿತೋ ಅಥವಾ ವ್ಯರ್ಥವಾಗಿ ಹೋಯಿತೋ ಯೋಚನೆ ಮಾಡಿ. ಸೇವೆಯಲ್ಲಂತೂ ತೊಡಗಲಿಲ್ಲ ಅಂದ ಮೇಲೆ ಸಫಲವಾಯಿತೇನು? ನೀವು ಯಾರ ಪ್ರತಿಯಾಗಿ ಸಫಲ ಮಾಡಿದಿರಿ? ಬಾಪ್ತಾದರವರ ಪ್ರತಿಯಾಗಿ ಸಫಲ ಮಾಡಿದಿರಿ ಅಲ್ಲವೇ? ಅಂದ ಮೇಲೆ ಬಾಪ್ತಾದ ಅಂತೂ ಅವಿನಾಶಿಯಾಗಿದ್ದಾರೆ. ಅವರಂತೂ ವಿನಾಶವಾಗುವುದಿಲ್ಲ. ಅವಿನಾಶಿ ಖಾತೆಯಲ್ಲಿ ಅವಿನಾಶಿ ಬಾಪ್ತಾದರವರ ಬಳಿ ತಾವು ಇಂದು ಜಮಾ ಮಾಡಿದಿರಿ, 1 ಗಂಟೆ ಮೊದಲು ಜಮಾ ಮಾಡಿದಿರಿ ಎಂದಾಗ ಅವಿನಾಶಿ ತಂದೆಯ ಬಳಿ ನಿಮ್ಮ ಖಾತೆ 1ಕ್ಕೆ ಪದುಮಪಟ್ಟಿನಷ್ಟು ಜಮಾ ಆಯಿತು. 1ಕ್ಕೆ ಪದುಮದಷ್ಟು ಕೊಡಲು ತಂದೆ ಬಂಧಿತರಾಗಿದ್ದಾರೆ. ಅಂದ ಮೇಲೆ ತಂದೆಯಂತೂ ಹೊರಟು ಹೋಗುವುದಿಲ್ಲ ತಾನೆ. ಹಳೆಯ ಸೃಷ್ಟಿ ವಿನಾಶ ಆಗುತ್ತದೆಯಲ್ಲವೇ? ಆದ್ದರಿಂದ ನೀವು ಹೃದಯದಿಂದ ಮಾಡಿರುವುದು, ಅನಿವಾರ್ಯತೆಯಿಂದ ಮಾಡಿರುವುದು, ನೋಡಿ ನೋಡಿ ಮಾಡಿರುವುದು ಅದಕ್ಕೆ ಪೂರ್ಣ ಸಿಗುವುದಿಲ್ಲ. ಖಂಡಿತ ಸಿಗುತ್ತದೆ, ಏಕೆಂದರೆ ದಾತನಿಗೆ ಕೊಟ್ಟಿದ್ದೀರ. ಆದರೆ ಪೂರ್ಣ ಸಿಗುವುದಿಲ್ಲ. ಆದ್ದರಿಂದ ಸರಿ, ಈಗ ವಿನಾಶವಂತೂ 2001ರವರೆಗೂ ಕಾಣಿಸುತ್ತಿಲ್ಲ. ಈಗಂತೂ ಕಾರ್ಯಕ್ರಮಗಳು ಆಗತ್ತಿವೆ, ಮನೆ ಆಗತ್ತಿವೆ ಎಂದು ಯೋಚಿಸಬೇಡಿ. ದೊಡ್ಡ ದೊಡ್ಡ ಯೋಜನೆಗಳು ಆಗತ್ತಿವೆ ಅಂದ ಮೇಲೆ 2001ರವರೆಗಂತೂ ಕಾಣಿಸುವುದಿಲ್ಲ, ಕಾಣಿಸುತ್ತಲೂ ಇಲ್ಲ. ಎಂದಿಗೂ ಸಹ ಈ ವಿಚಾರಗಳನ್ನು ತಮ್ಮ ಆಧಾರ ಮಾಡಿಕೊಂಡು ಉಡುಗಾಟಿಕೆಯವರಾಗಬೇಡಿ. ಇದ್ದಕ್ಕಿದ್ದಂತೆ ಆಗಬೇಕು. ಇಂದು ಇಲ್ಲಿ ಕುಳಿತಿದ್ದೀರ, ಗಂಟೆಯ ನಂತರವೂ ಆಗಬಹುದು, ಆಗಬಾರದು. 1 ಗಂಟೆಯ ನಂತರ ಏನಾಗುತ್ತದೆಯೋ ಎಂದು ಹೆದರಿಕೊಳ್ಳಬೇಡಿ. ಸಂಭವವಿದೆ. ಅಷ್ಟು ಎವರ್ ರೆಡಿಯಂತೂ ಆಗಿರಲೇಬೇಕು. ಶಿವರಾತ್ರಿಯವರೆಗೂ ಮಾಡಬೇಕು ಎಂದು ಯೋಚಿಸಬೇಡಿ. ಸಮಯವನ್ನು ಕಾಯಬೇಡಿ. ಸಮಯ ನಿಮ್ಮ ರಚನೆಯಾಗಿದೆ. ನೀವು ಮಾಸ್ಟರ್ ರಚಯಿತರಾಗಿದ್ದೀರ. ರಚಯಿತ ರಚನೆಯ ಅಧೀನರಾಗುವುದಿಲ್ಲ. ಸಮಯ ರಚನೆ ನಿಮ್ಮ ಆಜ್ಞೆಯಂತೆ ನಡೆಯುವಂಥದ್ದಾಗಿದೆ. ನೀವು ಸಮಯವನ್ನು ಕಾಯಬೇಡಿ. ಆದರೆ ಈಗ ಸಮಯ ನಿಮ್ಮನ್ನು ಕಾಯುತ್ತಿದೆ. ಕೆಲವು ಮಕ್ಕಳು ಯೋಚಿಸುತ್ತಾರೆ, 6 ತಿಂಗಳ ನಂತರ ಬಾಪ್ತಾದ ಅವರು ಹೇಳಿದ್ದಾರೆ ಅಂದ ಮೇಲೆ 6 ತಿಂಗಳಂತೂ ಆಗಿಯೇ ಆಗತ್ತದೆ ಅಲ್ಲವೇ? ಆದರೆ ಈ ಸೀಮಿತದ ವಿಚಾರಗಳ ಆಧಾರ ತೆಗೆದುಕೊಳ್ಳಬೇಡಿ. ಎವರ್ ರೆಡಿಯಾಗಿರಿ ಎಂದು ಬಾಪ್ತಾದ ಹೇಳುತ್ತಾರೆ. ನಿರಾಧಾರ. 1 ಕ್ಷಣದಲ್ಲಿ ಜೀವನ್ಮುಕ್ತಿ. 1 ಕ್ಷಣದಲ್ಲಿ ಜೀವನ್ಮುಕ್ತಿಯ ಆಸ್ತಿ ತೆಗೆದುಕೊಳ್ಳಿ ಎಂದು ಸವಾಲೊಡ್ಡುತ್ತೀರ. ಅಂದ ಮೇಲೆ ಏನು? ತಾವು 1 ಕ್ಷಣದಲ್ಲಿ ಸ್ವಯಂವನ್ನು ಜೀವನ್ಮುಕ್ತ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇ? ಆದ್ದರಿಂದ ಕಾಯಬೇಡಿ, ಸಂಪನ್ನರಾಗುವ ತಯಾರಿ ಮಾಡಿ. ಬಾಪ್ತಾದರವರಿಗೆ ಮಕ್ಕಳ ಆಟವನ್ನು ನೋಡಿ ನಗುವು ಬರುತ್ತದೆ. ಯಾವ ಆಟದ ಮೇಲೆ ನಗು ಬರುತ್ತದೆ ತಿಳಿಸಲೇನು? ಇಂದು ಮುರಳಿ ನುಡಿಸುತ್ತಿಲ್ಲ, ಸಮಾಚಾರವನ್ನು ತಿಳಿಸುತ್ತಿದ್ದೇನೆ. ಇದುವರೆಗೂ ಕೆಲವು ಮಕ್ಕಳಿಗೆ ಆಟಿಕೆಗಳೊಂದಿಗೆ ಆಟವಾಡುವುದು ಬಹಳ ಇಷ್ಟವಾಗುತ್ತದೆ. ಸಣ್ಣ ಪುಟ್ಟ ವಿಚಾರಗಳ ಆಟಿಕೆಗಳೊಡನೆ ಆಟವಾಡುವುದು, ಚಿಕ್ಕ ಮಾತನ್ನು ತನ್ನದಾಗಿಸಿಕೊಳ್ಳುವುದು, ಇದರಲ್ಲಿ ಸಮಯವನ್ನು ಕಳೆಯುತ್ತಾರೆ. ಇದು ರಸ್ತೆ ಬದಿಯ ದೃಶ್ಯಗಳಾಗಿವೆ. ಭಿನ್ನ ಭಿನ್ನ ಸಂಸ್ಕಾರದ ವಿಚಾರಗಳು ಅಥವಾ ನಡವಳಿಕೆ. ಇದು ಸಂಪೂರ್ಣ ಗುರಿಯ ಮಧ್ಯದಲ್ಲಿ ರಸ್ತೆ ಬದಿಯ ದೃಶ್ಯಗಳಾಗಿವೆ. ಇದರಲ್ಲಿ ನಿಲ್ಲುವುದು ಅಂದರೆ ಯೋಚಿಸುವುದು, ಪ್ರಭಾವದಲ್ಲಿ ಬರುವುದು, ಸಮಯ ಕಳೆಯುವುದು, ರುಚಿಯಿಂದ ಆಲಿಸುವುದು, ತಿಳಿಸುವುದು, ವಾತಾವರಣ ರಚನೆ ಮಾಡುವುದು ಇತ್ಯಾದಿ ಎಲ್ಲವೂ ನಿಲ್ಲುವುದಾಗಿದೆ. ಇದರಿಂದ ಸಂಪೂರ್ಣತೆಯ ಗುರಿಯಿಂದ ದೂರವಾಗುತ್ತೀರ. ಶ್ರಮ ಬಹಳ, ಇಚ್ಛೆ ಬಹಳ, ತಂದೆ ಸಮಾನರಾಗಲೇಬೇಕು ಎಂಬ ಶುಭ ಸಂಕಲ್ಪ, ಶುಭ ಇಚ್ಛೆ ಇದೆ. ಆದರೆ ಶ್ರಮಪಟ್ಟರೂ ಸಹ ಅಡ್ಡಿಗಳು ಬರುತ್ತವೆ. 2 ಕಿವಿ ಇದೆ, 2 ಕಣ್ಣುಗಳಿವೆ, ಬಾಯಿ ಇದೆ ಅಂದ ಮೇಲೆ ನೋಡುವುದಕ್ಕೂ ಬರುತ್ತದೆ, ಕೇಳುವುದಕ್ಕೂ ಬರುತ್ತದೆ, ಮಾತನಾಡುವುದಕ್ಕೂ ಬರುತ್ತದೆ. ಆದರೆ
ತಂದೆಯ ಬಹಳ ಹಳೆಯ ಸ್ಲೋಗನ್ನನ್ನು ಸದಾ ನೆನಪಿಟ್ಟುಕೊಳ್ಳಿ. ನೋಡುತ್ತಿದ್ದರೂ ನೋಡಬೇಡಿ, ಕೇಳುತ್ತಿದ್ದರೂ ಕೇಳಬೇಡಿ, ಕೇಳಿಸಿಕೊಳ್ಳುತ್ತಾ ಯೋಚಿಸಬೇಡಿ, ಕೇಳಿಸಿಕೊಳ್ಳುತ್ತಾ ಒಳಗಡೆ ಸಮಾವೇಶ ಮಾಡಿಕೊಳ್ಳಿ, ಹರಡಬೇಡಿ. ಈ ಹಳೆಯ ಸ್ಲೋಗನ್ನನ್ನು ನೆನಪಿಟ್ಟುಕೊಳ್ಳುವುದು ಅವಶ್ಯಕವಾಗಿದೆ. ಏಕೆಂದರೆ ದಿನ ಪ್ರತಿದಿನ ಏನೇ ಯಾರೆಲ್ಲರ ಹಳೆಯ ಶರೀರದ ಲೆಕ್ಕಾಚಾರ ಚುಪ್ತವಾಗುತ್ತಿದೆಯೋ ಅದೇ ರೀತಿ ಹಳೆಯ ಸಂಸ್ಕಾರವೂ ಸಹ, ಹಳೆಯ ಕಾಯಿಲೆಯೂ ಸಹ ಎಲ್ಲರದ್ದು ಹೊರಬಂದು ಸಮಾಪ್ತಿಯಾಗಬೇಕು. ಆದ್ದರಿಂದ ಈಗಂತೂ ಇನ್ನೂ ಏನು ವಿಚಾರಗಳು ಹೆಚ್ಚುತ್ತಿವೆಯೋ ಗೊತ್ತಿಲ್ಲ, ಮೊದಲಂತೂ ಇರಲಿಲ್ಲ ಎಂದು ಗಾಬರಿಯಾಗಬೇಡಿ. ಯಾವುದು ಇರಲಿಲ್ಲವೋ ಅದು ಸಹ ಈಗ ಹೊರಬರುತ್ತಿದೆ, ಹೊರಬರಬೇಕು. ನಿಮ್ಮ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ, ಸಹನೆಯ ಶಕ್ತಿ, ಸಂಕ್ಷಿಪ್ತಗೊಳಿಸುವ ಶಕ್ತಿ, ನಿರ್ಣಯ ಮಾಡುವ ಶಕ್ತಿಯ ಪರೀಕ್ಷೆ ಇದಾಗಿದೆ. ಏನು 10 ವರ್ಷದ ಮೊದಲಿನ ಪರೀಕ್ಷೆ ಬರುತ್ತದೆಯೇನು? BA ತರಗತಿಯ ಪರೀಕ್ಷೆ MA ತರಗತಿಯಲ್ಲಿ ಬರುತ್ತದೆಯೇನು? ಆದ್ದರಿಂದ ಏನಾಗುತ್ತಿದೆ ಎಂದು ಗಾಬರಿಯಾಗಬೇಡಿ. ಇದೇನೋ ಆಗುತ್ತಿದೆ, ಇದು ನಡೆಯುತ್ತಿದೆ, ಆಟವನ್ನು ನೋಡಿ. ಪರೀಕ್ಷೆಯಲ್ಲಿ ಉತ್ತೀರ್ಣರಂತೂ ಆಗಿ ಗೌರವಾನ್ವಿತ ತೇರ್ಗಡೆ ಹೊಂದಿ. ಪಾಸ್ ಆಗಲು ಎಲ್ಲದಕ್ಕಿಂತ ಸಹಜ ಸಾಧನ ಬಾಪ್ತಾದರವರ ಬಳಿ ಇರಿ. ಏನು ನಿಮ್ಮ ಉಪಯೋಗದ ದೃಶ್ಯವಲ್ಲವೋ ಅದನ್ನು ಪಾಸ್ ಆಗಲು ಬಿಡಿ. ಪಾಸ್ ಅಂದರೆ ಸಮೀಪದಲ್ಲಿರಿ, ಪಾಸ್ ಮಾಡಿ, ಪಾಸ್ ಆಗಿ ಎಂದು ಬಾಪ್ತಾದ ಮೊದಲೂ ಸಹ ತಿಳಿಸಿದ್ದಾರೆ. ಕಷ್ಟವೇನಿದೆ? ಶಿಕ್ಷಕಿಯರು ಹೇಳಿ, ಮಧುಬನದವರು ಹೇಳಿ. ಮಧುಬನದವರು ಕೈಯೆತ್ತಿ. ಮಧುಬನದವರು ಬುದ್ಧಿವಂತರಾಗಿದ್ದಾರೆ, ಮುಂದೆ ಬಂದು ಬಿಡುತ್ತಾರೆ. ಭಲೇ ಬನ್ನಿ. ಬಾಪ್ತಾದರವರಿಗೆ ಖುಷಿ ಇದೆ. ತಮ್ಮ ಹಕ್ಕನ್ನು ತೆಗೆದುಕೊಳ್ಳುತ್ತೀರಾ ಅಲ್ಲವೇ? ಒಳ್ಳೆಯದು. ಬಾಪ್ತಾದ ಬೇಸರ ಪಟ್ಟುಕೊಳ್ಳುವುದಿಲ್ಲ. ಭಲೆ ಮುಂದೆ ಕೂರಿ. ಮಧುಬನದಲ್ಲಿರುತ್ತೀರ ಎಂದಾಗ ಏನಾದರೂ ಸಮೀಪ ಸತ್ಕಾರವಂತೂ ಆಗಬೇಕಲ್ಲವೇ? ಆದರೆ ಪಾಸ್ ಎಂಬ ಶಬ್ದವನ್ನು ನೆನಪಿಟ್ಟುಕೊಳ್ಳಿ. ಮಧುಬನದಲ್ಲಿ ಹೊಸ ಹೊಸ ವಿಚಾರಗಳು ನಡೆಯುತ್ತವೆ ಅಲ್ಲವೇ? ಕಳ್ಳರೂ ಸಹ ಬರುತ್ತಾರೆ. ಕೆಲವು ಹೊಸ ಹೊಸ ವಿಚಾರಗಳು ನಡೆಯುತ್ತವೆ. ಈಗ ತಂದೆ ಜನರಲ್ನಲ್ಲಿ ಏನು ತಿಳಿಸುವುದು? ಸ್ವಲ್ಪ ಗುಪ್ತವಾಗಿಡುತ್ತಾರೆ. ಆದರೆ ಮಧುಬನದವರಿಗೆ ತಿಳಿದಿದೆ. ಮನೋರಂಜನೆ ಮಾಡಿ ತಬ್ಬೆಬ್ಬಾಗಬೇಡಿ. ಇಲ್ಲ ತಬ್ಬೆಬ್ಬಾಗುವುದು ಇಲ್ಲ, ಮನೋರಂಜನೆ ಎಂದು ತಿಳಿದು ಮೋಜಿನಲ್ಲಿ ಉತ್ತೀರ್ಣರಾಗುವುದು. ಅಂದ ಮೇಲೆ ತಬ್ಬೆಬ್ಬಾಗುವುದು ಒಳ್ಳೆಯದು ಅಥವಾ ಪಾಸ್ ಮಾಡಿ ಮೋಜಿನಲ್ಲಿರುವುದು ಒಳ್ಳೆಯದು? ಪಾಸ್ ಮಾಡಬೇಕಲ್ಲವೇ? ಪಾಸ್ ಆಗಬೇಕು ತಾನೆ? ಅಂದ ಮೇಲೆ ಪಾಸ್ ಮಾಡಿ. ಏನು ದೊಡ್ಡ ವಿಚಾರ? ದೊಡ್ಡ ಮಾತೇನಲ್ಲ. ವಿಚಾರವನ್ನು ದೊಡ್ಡದು ಮಾಡುವುದು ಅಥವಾ ಚಿಕ್ಕದು ಮಾಡುವುದು ನಿಮ್ಮ ಬುದ್ಧಿಯ ಮೇಲಿದೆ. ಯಾರು ವಿಚಾರವನ್ನು ದೊಡ್ಡದು ಮಾಡಿಬಿಡುತ್ತಾರೆ ಅವರಿಗೆ ಅಜ್ಞಾನ ಕಾಲದಲ್ಲಿಯೂ ಇವರು ಹಗ್ಗವನ್ನು ಹಾವು ಮಾಡುವವರು ಎಂದು ಹೇಳುತ್ತಾರೆ. ಸಂಧಿ ಭಾಷೆಯಲ್ಲಿ ನೋರಿಕೋ ನಾಗ್ ಹಗ್ಗವನ್ನು ಹಾವು ಮಾಡುತ್ತಾರೆ ಎಂದು ಹೇಳುತ್ತಾರೆ. ಅಂತಹ ಆಟ ಆಡಬೇಡಿ. ಈಗ ಈ ಆಟವನ್ನು ಸಮಾಪ್ತಿ ಮಾಡಿ. ಇಂದು ವಿಶೇಷ ಸಮಾಚಾರವನ್ನಂತೂ ತಿಳಿಸಿದೆ ಅಲ್ಲವೇ? ಬಾಪ್ತಾದ ಈಗ ಒಂದು ಸಹಜ ಪುರುಷಾರ್ಥವನ್ನು ತಿಳಿಸುತ್ತಾರೆ. ಕಷ್ಟವಲ್ಲ. ಎಲ್ಲರಿಗೂ ತಂದೆ ಸಮಾನರಾಗಲೇಬೇಕು ಎಂಬ ಸಂಕಲ್ಪವಂತೂ ಇದ್ದೇ ಇದೆ. ಆಗಲೇಬೇಕು. ಪರಿಪಕ್ವವಾಗಿದೆ ಅಲ್ಲವೇ? ವಿದೇಶಿಗರು ಆಗಲೇಬೇಕಲ್ಲವೇ? ಶಿಕ್ಷಕಿಯರು ಆಗಬೇಕಲ್ಲವೇ? ಎಷ್ಟು ಮಂದಿ ಶಿಕ್ಷಕಿಯರು ಬಂದಿದ್ದಾರೆ? ವಾಹ್, ಶಿಕ್ಷಕಿಯರದ್ದು ಚಮತ್ಕಾರವಾಗಿದೆ. ಬಾಪ್ತಾದರವರು ಇಂದು ಶಿಕ್ಷಕಿಯರ ಖುಷಿಯ ಸಮಾಚಾರವನ್ನು ಕೇಳಿದರು. ಯಾವ ಖುಷಿಯ ಸಮಾಚಾರ ಹೇಳಿ? ಶಿಕ್ಷಕಿಯರಿಗೆ ಇಂದು ಗೋಲ್ಡನ್ ಮೆಡಲ್ ಬ್ಯಾಚ್ ಸಿಕ್ಕಿದೆ. ಯಾರಿಗೆ ಗೋಲ್ಡನ್ ಮೆಡಲ್ ಸಿಕ್ಕಿದೆಯೋ ಅವರು ಕೈಯೆತ್ತಿ. ಪಾಂಡವರಿಗೂ ಸಿಕ್ಕಿದೆಯೇ? ತಂದೆಯ ಸಹಪಾಠಿಗಳಾಗಿಯಂತೂ ಇರಬಾರದು. ಪಾಂಡವರು ಬ್ರಹ್ಮ ತಂದೆಯ ಸಹಪಾಠಿಗಳಾಗಿದ್ದಾರೆ. ಅವರಿಗೆ ಬೇರೆ ಪ್ರಕಾರದ ಚಿನ್ನದ ಮೆಡಲ್ ಸಿಕ್ಕಿದೆ.
ಪಾಂಡವರಿಗೆ ರಾಯಲ್ ಗೋಲ್ಡ್ ಮೆಡಲ್ ಇದೆ. ಗೋಲ್ಡ್ ಮೆಡಲ್ನವರಿಗೆ ಬಾಗ್ದಾದರವರು ಕೋಟಿ ಶತಕೋಟಿ ಸಹಸ್ರ ಕೋಟಿ ಬಾರಿ ಶುಭಾಶಯ ನೀಡುತ್ತಾರೆ. ಶುಭಾಶಯಗಳು, ಶುಭಾಶಯಗಳು. ಬಾಗ್ದಾದ ಏನು ದೇಶ ವಿದೇಶದಲ್ಲಿ ಕೇಳುತ್ತಿದ್ದಾರೆ ಮತ್ತು ಚಿನ್ನದ ಮೆಡಲ್ ಸಿಕ್ಕಿಬಿಟ್ಟಿದೆ. ನಮಗೂ ಸಹ ಬಾಗ್ದಾದ ಶುಭಾಶಯಗಳನ್ನು ಕೊಟ್ಟಿದ್ದಾರೆ ಎಂದು ಅವರೆಲ್ಲರೂ ಸಹ ತಿಳಿದುಕೊಳ್ಳಿ. ಪಾಂಡವರಾಗಿರಲಿ, ಶಕ್ತಿಯರಾಗಿರಲಿ, ಯಾವುದೇ ಕಾರ್ಯಕ್ಕೆ ನಿಮಿತ್ತರಾಗುವವರಿಗೆ, ವಿಶೇಷವಾಗಿ ಈ ದಾದಿಯರು ಪರಿವಾರದಲ್ಲಿರುವವರಿಗೂ ಸಹ ಯಾವುದಾದರೂ ವಿಶೇಷತೆಯ ಆಧಾರದ ಮೇಲೆ ಚಿನ್ನದ ಮೆಡಲ್ ಕೊಡುತ್ತಾರೆ. ತಂದ ಮೇಲೆ ಯಾರಿಗೇ ಆದರೂ ಯಾವುದೇ ವಿಶೇಷತೆಯ ಆಧಾರದ ಮೇಲೆ, ಸಮರ್ಪಿತರಾಗಿರುವುದರ ಆಧಾರದ ಮೇಲಾಗಿರಲಿ, ಯಾವುದೇ ಸೇವೆಯಲ್ಲಿ ವಿಶೇಷವಾಗಿ ಮುಂದುವರಿಯುವವರಿಗಾಗಿರಲಿ, ದಾದಿಯರ ಮುಖಾಂತರವೂ ಸಹ ಗೋಲ್ಡನ್ ಮೆಡಲ್ ಸಿಕ್ಕಿದೆ. ಅಂದ ಮೇಲೆ ದೂರದಲ್ಲಿ ಕುಳಿತು ಕೇಳುವವರಿಗೂ ಸಹ ಬಹಳ ಬಹಳ ಶುಭಾಶಯಗಳು. ತಾವೆಲ್ಲರೂ ದೂರದಲ್ಲಿ ಕುಳಿತು ಮುರುಳಿಯನ್ನು ಕೇಳುವುದಕ್ಕಾಗಿ ಗೋಲ್ಡನ್ ಮೆಡಲ್ನವರಿಗಾಗಿ ಒಂದು ಕೈನ ಚಪ್ಪಾಳೆ ಬಾರಿಸಿ. ಅವರು ನಿಮ್ಮ ಚಪ್ಪಾಳೆಯನ್ನು ನೋಡುತ್ತಿದ್ದಾರೆ. ಅವರು ಸಹ ನಗುತ್ತಿದ್ದಾರೆ, ಖುಷಿ ಪಡುತ್ತಿದ್ದಾರೆ. ಬಾಗ್ದಾದ ಸಹಜ ಪುರುಷಾರ್ಥವನ್ನು ತಿಳಿಸುತ್ತಿದ್ದರು. ಈಗ ಸಮಯವಂತೂ ಇದ್ದಕ್ಕಿದ್ದಂತೆ ಆಗಬೇಕು. 1 ಗಂಟೆ ಮೊದಲೂ ಸಹ ಬಾಗ್ದಾದ ಅನೌನ್ಸ್ ಮಾಡುವುದಿಲ್ಲ. ಅಂಕ ಹೇಗಾಗುತ್ತದೆ? ಒಂದು ವೇಳೆ ಇದ್ದಕ್ಕಿದ್ದಂತೆ ಆಗಲಿಲ್ಲವೆಂದರೆ ಪರೀಕ್ಷೆ ಹೇಗಾಯಿತು? ಪಾಸ್ ವಿತ್ ಆನರ್ನ ಸರ್ಟಿಫಿಕೇಟ್, ಫೈನಲ್ ಸರ್ಟಿಫಿಕೇಟ್ ಅಂತೂ ಇದ್ದಕ್ಕಿದ್ದಂತೆಯೇ ಆಗಬೇಕು. ಆದ್ದರಿಂದ ದಾದಿಯರ ಒಂದು ಸಂಕಲ್ಪ ಬಾಗ್ದಾದ ಅವರ ಬಳಿ ತಲುಪಿದೆ. ಈಗ ಬಾಗ್ದಾದ ಸಾಕ್ಷಾತ್ಕಾರದ ಕೀ ತೆರೆಯಲಿ ಎಂದು ದಾದಿಯರು ಬಯಸುತ್ತಾರೆ. ಇದು ಇವರುಗಳ ಸಂಕಲ್ಪವಾಗಿದೆ. ತಾವೆಲ್ಲರೂ ಸಹ ಬಯಸುತ್ತೀರ ಬಾಗ್ದಾದ ಕೀ ತೆರೆಯಬೇಕು ಅಥವಾ ನೀವು ನಿಮಿತ್ತರಾಗುತ್ತೀರೋ? ಒಳ್ಳೆಯದು. ಬಾಗ್ದಾದ ಕೀ ತೆರೆಯಲಿ. ಸರಿ ಇದೆ. ಬಾಗ್ದಾದ ಆಗಲಿ ಎನ್ನುತ್ತಾರೆ. ಚಪ್ಪಾಳೆ ತಟ್ಟಿದರು. ಮೊದಲು ಪೂರ್ಣ ಕೇಳಿಸಿಕೊಳ್ಳಿ. ಬಾಗ್ದಾದರವರಿಗೆ ಕೀ ತೆರೆಯುವುದರಲ್ಲಿ ತಡವೇನಿದೆ? ಆದರೆ ಯಾರ ಮುಖಾಂತರ ಮಾಡಿಸುತ್ತಾರೆ? ಪ್ರತ್ಯಕ್ಷ ಮಾಡಬೇಕಿರುವವರು ಯಾರು? ಮಕ್ಕಳು ಅಥವಾ ತಂದೆಯೋ? ತಂದೆಯೂ ಸಹ ಮಕ್ಕಳ ಮುಖಾಂತರ ಮಾಡಬೇಕು. ಏಕೆಂದರೆ ಒಂದು ವೇಳೆ ಜ್ಯೋತಿರ್ಬಿಂದುವಿನ ಸಾಕ್ಷಾತ್ಕಾರವೇ ಆದರೂ ಕೆಲವರಂತೂ ಪಾಪ ಅಲ್ಲವೇ? ಅಂದ ಮೇಲೆ ಇದೇನು ಎಂದು ತಿಳಿದುಕೊಳ್ಳುವುದೇ ಇಲ್ಲ. ಅಂತ್ಯದಲ್ಲಿ ಶಕ್ತಿಯರು ಮತ್ತು ಪಾಂಡವ ಮಕ್ಕಳ ಮುಖಾಂತರ ತಂದೆಯ ಪ್ರತ್ಯಕ್ಷವಾಗಬೇಕು. ಅಂದ ಮೇಲೆ ಯಾವಾಗ ಎಲ್ಲ ಮಕ್ಕಳದ್ದು ಒಂದೇ ಸಂಕಲ್ಪವಿರುತ್ತದೆಯೋ ತಂದೆ ಸಮಾನರಾಗಲೇಬೇಕು ಎಂದು, ಇದರಲ್ಲಂತೂ 2 ವಿಚಾರ ಇಲ್ಲ ಅಲ್ಲವೇ? ಒಂದೇ ವಿಚಾರ ಇದೆಯಲ್ಲವೇ ಎಂದು ಬಾಗ್ದಾದ ಹೇಳುತ್ತಿದ್ದಾರೆ. ಅಂದ ಮೇಲೆ ಬ್ರಹ್ಮ ತಂದೆಯನ್ನು ಅನುಸರಣೆ ಮಾಡಿ ಅಶರೀರಿ ಬಿಂದಿ ಆಟೋಮೆಟಿಕಲಿ ಆಗಿಬಿಡುತ್ತೀರಿ. ಬ್ರಹ್ಮ ತಂದೆಯ ಮೇಲಂತೂ ಎಲ್ಲರ ಪ್ರೀತಿ ಇದೆಯಲ್ಲವೇ? ಎಲ್ಲರಿಗಿಂತ ಹೆಚ್ಚಾಗಿ ನೋಡಲಾಗಿದೆ. ಹಾಗಂತೂ ಎಲ್ಲರದ್ದೂ ಇದೆ. ಆದರೆ ವಿದೇಶಿಯರಿಗೆ ಬ್ರಹ್ಮ ತಂದೆಯ ಮೇಲೆ ಬಹಳ ಪ್ರೀತಿ ಇದೆ. ಈ ನೇತ್ರದ ಮೂಲಕ ನೋಡಿಲ್ಲ, ಆದರೆ ಅನುಭವದ ನೇತ್ರದ ಮೂಲಕ ವಿದೇಶಿಯರು ಮೆಜಾರಿಟಿ ಬ್ರಹ್ಮ ಬಾಬಾ ಅವರನ್ನು ನೋಡಿದ್ದಾರೆ ಮತ್ತು ಬಹಳ ಪ್ರೀತಿ ಇದೆ. ಹಾಗಂತೂ ಭಾರತದ ಗೋಪಿಕೆಯರು ಗೋಪರೂ ಇದ್ದಾರೆ. ಆದರೂ ಸಹ ಬಾಗ್ದಾದ ಫಾರಿನರ್ಸ್ನ ಅನುಭವದ ಕಥೆಗಳನ್ನು ಕೆಲವೊಮ್ಮೆ ಕೇಳುತ್ತಾರೆ. ಭಾರತವಾಸಿಗಳು ಸ್ವಲ್ಪ ಗುಪ್ತವಾಗಿಟ್ಟುಕೊಳ್ಳುತ್ತಾರೆ. ಅವರು ಬ್ರಹ್ಮ ಬಾಬಾ ಅವರ ಪ್ರತಿಯಾಗಿ ತಿಳಿಸುತ್ತಾರೆ ಎಂದಾಗ ಅವರುಗಳ ಕಥೆಗಳನ್ನು ಬಾಗ್ದಾದ ಸಹ ಕೇಳುತ್ತಾರೆ ಮತ್ತು ಅನ್ಯರಿಗೂ ತಿಳಿಸುತ್ತಾರೆ. ವಿದೇಶಿಗರಿಗೆ ಶುಭಾಶಯವಾಗಲಿ. ಲಂಡನ್, ಅಮೆರಿಕ, ಆಸ್ಟ್ರೇಲಿಯಾ, ಆಫ್ರಿಕಾ, ಏಷ್ಯಾ, ರಷ್ಯಾ, ಜರ್ಮನಿ ಇತ್ಯಾದಿ, ಅಂದರೆ 4 ದಿಕ್ಕಿನ ವಿದೇಶಿಗರು
ಯಾರು ದೂರದಲ್ಲಿ ಕುಳಿತು ಸಹ ಕೇಳಿಸಿಕೊಳ್ಳುತ್ತಿದ್ದಾರೆ ಅವರಿಗೂ ಸಹ ಬಾಪ್ದಾದ ಶುಭಾಶಯಗಳನ್ನು ಕೊಡುತ್ತಾರೆ. ವಿಶೇಷವಾಗಿ ಬ್ರಹ್ಮ ಬಾಬಾ ಶುಭಾಶಯ ನೀಡುತ್ತಿದ್ದಾರೆ. ಭಾರತದವರದ್ದು ಸ್ವಲ್ಪ ಗುಪ್ತವಾಗಿರುತ್ತದೆ. ಅಷ್ಟಾಗಿ ಪ್ರಸಿದ್ಧ ಮಾಡಲು ಸಾಧ್ಯವಾಗುವುದಿಲ್ಲ. ಗುಪ್ತವಾಗಿಟ್ಟುಕೊಳ್ಳುತ್ತಾರೆ. ಈಗ ಪ್ರತ್ಯಕ್ಷ ಮಾಡಿ. ಉಳಿದಂತೆ ಭಾರತದಲ್ಲಿಯೂ ಬಹಳ ಒಳ್ಳೊಳ್ಳೆಯವರಿದ್ದಾರೆ. ಎಂತಹ ಗೋಪಿಕೆಯರಿದ್ದಾರೆ. ಒಂದು ವೇಳೆ ಅವರುಗಳ ಅನುಭವ ಇತ್ತೀಚೆಗಿನ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಸಹ ಕೇಳಿಸಿಕೊಂಡರೆ ಅವರುಗಳ ಕಣ್ಣಲ್ಲಿಯೂ ನೀರು ಬರುತ್ತದೆ. ಅಂತಹ ಅನುಭವವಿದೆ. ಆದರೆ ಗುಪ್ತವಾಗಿಡುತ್ತಾರೆ. ಅಷ್ಟಾಗಿ ತೆರೆಯುವುದಿಲ್ಲ. ಅವಕಾಶವೂ ಕಡಿಮೆ ಸಿಗುತ್ತದೆ. ಅಂದ ಮೇಲೆ ಬ್ರಹ್ಮ ತಂದೆಯೊಡನೆ ಎಲ್ಲರಿಗೂ ಪ್ರೀತಿಯಂತೂ ಇದೆ ಎಂದು ಬಾಪ್ದಾದ ಹೇಳುತ್ತಿದ್ದಾರೆ. ಆದ್ದರಿಂದ ತನ್ನನ್ನು ಏನೆಂದು ಕರೆದುಕೊಳ್ಳುತ್ತೀರ? ಬ್ರಹ್ಮಕುಮಾರಿ ಎಂದು ಅಥವಾ ಶಿವಕುಮಾರಿ ಎಂದು? ಬ್ರಹ್ಮಕುಮಾರಿ ಎಂದು ಕರೆದುಕೊಳ್ಳುತ್ತೀರ ಅಲ್ಲವೇ? ಅಂದ ಮೇಲೆ ಬ್ರಹ್ಮ ತಂದೆಯೊಡನೆ ಪ್ರೀತಿಯಂತೂ ಇದ್ದೇ ಇದೆ ತಾನೆ. ಅಂದ ಮೇಲೆ ಅಶರೀರಿಯಾಗುವುದರಲ್ಲಿ ಸ್ವಲ್ಪ ಶ್ರಮವೂ ಆಗುತ್ತದೆ ಬಿಡಿ. ಆದರೆ ಬ್ರಹ್ಮ ತಂದೆ ಈಗ ಯಾವ ರೂಪದಲ್ಲಿದ್ದಾರೆ? ಯಾವ ರೂಪದಲ್ಲಿದ್ದಾರೆ ಹೇಳಿ? ಫರಿಷ್ಠ ರೂಪದಲ್ಲಿದ್ದಾರೆ. ಅಂದ ಮೇಲೆ ಬ್ರಹ್ಮ ತಂದೆಯೊಡನೆ ಪ್ರೀತಿ ಅಂದರೆ ಫರಿಷ್ಠ ರೂಪದೊಂದಿಗೆ ಪ್ರೀತಿ. ಬಿಂದು ಆಗುವುದು ಕಷ್ಟವಾಗುತ್ತದೆ. ನಡೆಯಿರಿ. ಫರಿಷ್ಠ ಆಗುವುದಂತೂ ಅದಕ್ಕಿಂತ ಸಹಜವಾಗಿದೆ ಅಲ್ಲವೇ? ಹೇಳಿ. ಬಿಂದು ರೂಪಕ್ಕಿಂತ ಫರಿಷ್ಠ ರೂಪವಂತೂ ಸಹಜವಾಗಿದೆ ಅಲ್ಲವೇ? ನೀವು ಲೆಕ್ಕದ ಕೆಲಸ ಮಾಡುತ್ತಾ ಬಿಂದು ಆಗಬಹುದೇ? ಫರಿಷ್ಠ ಅಂತೂ ಆಗಬಹುದಲ್ಲವೇ? ಬಿಂದು ರೂಪದಲ್ಲಿ ಕರ್ಮ ಮಾಡುತ್ತಾ ಕೆಲವೊಮ್ಮೆ ವ್ಯಕ್ತ ಶರೀರದಲ್ಲಿ ಬರಬೇಕಾಗುತ್ತದೆ. ಆದರೆ ವಿಜ್ಞಾನದವರು ಒಂದು ಲೈಟ್ನ ಆಧಾರದಿಂದ ರಾಬರ್ಟ್ ಯಂತ್ರ ಮಾನವನನ್ನು ಮಾಡಿದ್ದಾರೆ ಎಂದು ಬಾಪ್ದಾದ ನೋಡಿದ್ದಾರೆ. ಕೇಳಿದ್ದೀರ ಅಲ್ಲವೇ? ನೋಡಿಲ್ಲ ಬಿಡಿ, ಕೇಳಿಯಾದರೂ ಇದ್ದೀರ. ಮಾತೆಯರು ಕೇಳಿದ್ದೀರ. ನಿಮಗೆ ಚಿತ್ರವನ್ನು ತೋರಿಸಿಬಿಡುತ್ತೇವೆ. ಅವರು ಲೈಟ್ನ ಆಧಾರದಿಂದ ರೋಬೋಟ್ ಮಾಡಿದ್ದಾರೆ ಮತ್ತು ಅದು ಎಲ್ಲ ಕೆಲಸವನ್ನು ಮಾಡುತ್ತದೆ ಮತ್ತು ತೀವ್ರ ವೇಗದಿಂದ ಮಾಡುತ್ತದೆ ಲೈಟ್ನ ಆಧಾರದಿಂದ. ಹಾಗೂ ವಿಜ್ಞಾನದ ಪ್ರತ್ಯಕ್ಷ ಪ್ರಮಾಣವಾಗಿದೆ. ಅಂದ ಮೇಲೆ ಸೈಲೆನ್ಸ್ನ ಶಕ್ತಿಯಿಂದ, ಸೈಲೆನ್ಸ್ನ ಲೈಟ್ನಿಂದ ನೀವು ಕರ್ಮ ಮಾಡಲು ಸಾಧ್ಯವಿಲ್ಲವೇನು ಎಂದು ಬಾಪ್ದಾದ ಕೇಳುತ್ತಾರೆ. ಮಾಡಲು ಸಾಧ್ಯವಿಲ್ಲವೇ? ಎಂಜಿನಿಯರ್ ಮತ್ತು ವಿಜ್ಞಾನದವರು ಕುಳಿತಿದ್ದೀರಾ ಅಲ್ಲವೇ? ಅಂದ ಮೇಲೆ ತಾವೂ ಸಹ ಒಂದು ಆತ್ಮೀಯ ರೋಬೋಟ್ನ ಸ್ಥಿತಿಯನ್ನು ತಯಾರು ಮಾಡಿ. ಯಾವುದಕ್ಕೆ? ಆತ್ಮೀಯ ಕರ್ಮಯೋಗಿ, ಫರಿಷ್ಠ ಕರ್ಮಯೋಗಿ ಎಂದು ಹೇಳಲಾಗುತ್ತದೆ. ಮೊದಲು ತಾವು ತಯಾರಾಗಬೇಕು. ಇಂಜಿನಿಯರ್ ಆಗಿದ್ದೀರಾ, ವಿಜ್ಞಾನದವರಾಗಿದ್ದೀರಾ ಅಂದ ಮೇಲೆ ಮೊದಲು ತಾವು ಅನುಭವ ಮಾಡಿ. ಮಾಡುತ್ತೀರಾ? ಮಾಡಬಹುದ? ಒಳ್ಳೆಯದು. ಆ ರೀತಿ ಯೋಚನೆ ಮಾಡಿ. ಬಾಪ್ದಾದ ಅಂತಹ ಆತ್ಮೀಯ ನಡೆಯತ್ತ ಓಡಾಡತ್ತ ಕರ್ಮಯೋಗಿ ಫರಿಷ್ಠೆಯನ್ನು ನೋಡಲು ಬಯಸುತ್ತಾರೆ. ಅಮೃತ್ ವೇಳೆ ಎದ್ದೇಳಿ ಬಾಪ್ದಾದರವರೊಡನೆ ಮಿಲನ ಆಚರಿಸಿ, ವಾರ್ತಾಲಾಪ ಮಾಡಿ, ವರದಾನವನ್ನು ತೆಗೆದುಕೊಳ್ಳಿ. ಏನು ಮಾಡಬೇಕೋ ಅದನ್ನು ಮಾಡಿ. ಆದರೆ ಪ್ರತಿನಿತ್ಯ ಬಾಪ್ದಾದರವರೊಡನೆ ಅಮೃತ ವೇಳೆ ಕರ್ಮಯೋಗಿ ಫರಿಷ್ಠಾಭವದ ವರದಾನವನ್ನು ತೆಗೆದುಕೊಂಡು ನಂತರ ಕೆಲಸ ಕಾರ್ಯದಲ್ಲಿ ಬನ್ನಿ. ಇದು ಸಾಧ್ಯವಿದೆಯೇ? ಸಂಸ್ಕಾರ ಪರಿವರ್ತನೆ ಎಂಬ ಲಕ್ಷ್ಯವನ್ನು ಈ ಹೊಸ ವರ್ಷದಲ್ಲಿಟ್ಟುಕೊಳ್ಳಿ. ಸ್ವಯಂನದ್ದು ಸಹ ಮತ್ತು ಸಹಯೋಗದ ಮುಖಾಂತರ ಅನ್ಯರದ್ದು ಸಹ. ಏನೆಲ್ಲ ನಿಶ್ಶಕ್ತತೆ ಇದೆಯೋ ಅದಕ್ಕೆ ಸಹಯೋಗ ನೀಡಿ. ವರ್ಣನೆ ಮಾಡಬೇಡಿ, ವಾತಾವರಣ ಮಾಡಬೇಡಿ, ಸಹಯೋಗ ಕೊಡಿ. ಈ ವರ್ಷದ ವಿಷಯ ಸಂಸ್ಕಾರ ಪರಿವರ್ತನೆ, ಫರಿಷ್ಠ ಸಂಸ್ಕಾರ, ಬ್ರಹ್ಮ ತಂದೆ ಸಮಾನ ಸಂಸ್ಕಾರ. ಅಂದ ಮೇಲೆ ಸಹಜ ಪುರುಷಾರ್ಥವಾಗಿದೆಯೋ ಅಥವಾ ಕಷ್ಟವಿದೆಯೋ? ಸ್ವಲ್ಪ ಸ್ವಲ್ಪ ಕಷ್ಟವಿದೆಯೇ?
ಕೆಲವೊಮ್ಮೆ ಯಾವುದೇ ಕಷ್ಟದ ವಿಚಾರ ಇರುವುದಿಲ್ಲ. ನಿಶ್ಶಬ್ದತೆ ಕಷ್ಟವನ್ನಾಗಿ ಮಾಡುತ್ತದೆ. ಆದ್ದರಿಂದ ಹೇ ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳೇ, ಈಗ ಶಕ್ತಿಗಳ ವಾತಾವರಣವನ್ನು ಹರಡಿ ಎಂದು ಬಾಪ್ದಾದ ಹೇಳುತ್ತಾರೆ. ಈಗ ವಾಯುಮಂಡಲಕ್ಕೆ ತಮ್ಮ ಅವಶ್ಯಕತೆ ಬಹಳ ಬಹಳ ಬಹಳವಿದೆ. ಹೇಗೆ ಇತ್ತೀಚೆಗಿನ ವಿಶ್ವದಲ್ಲಿ ಪೊಲ್ಯೂಷನ್ನ ಪ್ರಾಬ್ಲಮ್ ಇದೆ, ಹಾಗೆ ವಿಶ್ವದಲ್ಲಿ ಒಂದು ಕ್ಷಣ ಮನಸ್ಸಿನಲ್ಲಿ ಶಾಂತಿ ಸುಖದ ವಾಯುಮಂಡಲದ ಅವಶ್ಯಕತೆ ಇದೆ. ಏಕೆಂದರೆ ಮನಸ್ಸಿನ ಮಲಿನತೆ ಬಹಳವಿದೆ. ಗಾಳಿಯ ಮಾಲಿನ್ಯಕ್ಕಿಂತಲೂ ಹೆಚ್ಚಿದೆ. ಒಳ್ಳೆಯದು. 4 ದಿಕ್ಕಿನ ಬಾಗ್ದಾದರವರ ಸಮಾನರಾಗಲೇಬೇಕು ಎಂಬ ಲಕ್ಷ್ಯ ಇಟ್ಟುಕೊಳ್ಳುವಂತಹ ನಿಶ್ಚಯ ಬುದ್ಧಿ ವಿಜಯಿ ಆತ್ಮಗಳಿಗೆ ಸದಾ ಹಳೆಯ ಜಗತ್ತು ಮತ್ತು ಹಳೆಯ ಸಂಸ್ಕಾರವನ್ನು ದೃಢ ಸಂಕಲ್ಪದ ಮೂಲಕ ಪರಿವರ್ತನೆ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮಗಳಿಗೆ ಸದಾ ಯಾವುದೇ ಕಾರಣದಿಂದ, ಪರಿಸ್ಥಿತಿಗಳಿಂದ, ಸ್ವಭಾವ ಸಂಸ್ಕಾರದಿಂದ ನಿಶ್ಶಕ್ತ ಜೊತೆಗಾರರಿಗೆ, ಆತ್ಮಗಳಿಗೆ ಸಹಯೋಗ ನೀಡುವಂತಹ, ಕಾರಣ ನೋಡುವವರಲ್ಲ, ನಿವಾರಣೆ ಮಾಡುವಂತಹ ಅಂತಹ ಧೈರ್ಯವಂತ ಆತ್ಮಗಳಿಗೆ ಸದಾ ಬ್ರಹ್ಮ ತಂದೆಯ ಸ್ನೇಹದ ಪ್ರತಿಫಲ ನೀಡುವಂತಹ ಕರ್ಮಯೋಗಿ ಫರಿಷ್ಠಾ ಆತ್ಮಗಳಿಗೆ ಬಾಗ್ದಾದರವರ ಸವಿನೆನಪು ಮತ್ತು ನಮಸ್ಕಾರ. ಆತ್ಮೀಯ ಬಾಗ್ದಾದರವರಿಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ವರದಾನ: ಶುಭ ಚಿಂತಕ ಸ್ಥಿತಿಯ ಮೂಲಕ ಸರ್ವರ ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವರ ಸ್ನೇಹಿ ಭವ. ಶುಭ ಚಿಂತಕ ಆತ್ಮಗಳ ಪ್ರತಿಯಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಸ್ನೇಹ ಉತ್ಪನ್ನವಾಗುತ್ತದೆ ಮತ್ತು ಆ ಸ್ನೇಹವೇ ಸಹಯೋಗಿಯಾಗಿ ಬಿಡುತ್ತದೆ. ಎಲ್ಲಿ ಸ್ನೇಹವಿರುತ್ತದೆಯೋ ಅಲ್ಲಿ ಸಮಯ, ಸಂಪತ್ತು, ಸಹಯೋಗ ಸದಾ ಅರ್ಪಣೆ ಮಾಡುವುದಕ್ಕಾಗಿ ತಯಾರಾಗುತ್ತಾರೆ. ಅಂದ ಮೇಲೆ ಶುಭ ಚಿಂತಕ ಸ್ನೇಹಿಯನ್ನಾಗಿ ಮಾಡುತ್ತದೆ ಹಾಗೂ ಸ್ನೇಹ ಎಲ್ಲ ಪ್ರಕಾರದ ಸಹಯೋಗದಲ್ಲಿ ಬಲಿಹಾರಿಯನ್ನಾಗಿಸುತ್ತದೆ. ಆದ್ದರಿಂದ ಸದಾ ಶುಭ ಚಿಂತನೆಯಿಂದ ಸಂಪನ್ನರಾಗಿರಿ ಮತ್ತು ಶುಭ ಚಿಂತಕರಾಗಿ ಸರ್ವರನ್ನು ಸ್ನೇಹಿ ಸಹಯೋಗಿ ಮಾಡಿರಿ. ಸ್ಲೋಗನ್: ಈ ಸಮಯದಲ್ಲಿ ದಾತರಾಗಿ, ಆಗ ನಿಮ್ಮ ರಾಜ್ಯದಲ್ಲಿ ಜನ್ಮ ಜನ್ಮಕ್ಕೂ ಪ್ರತಿಯೊಂದು ಆತ್ಮ ಸಂಪನ್ನವಾಗಿರುತ್ತದೆ. ಸೂಚನೆ: ಇಂದು ತಿಂಗಳ 3ನೇ ರವಿವಾರ ಅಂತಾರಾಷ್ಟ್ರೀಯ ಯೋಗ ದಿವಸವಾಗಿದೆ. ಎಲ್ಲ ಬ್ರಹ್ಮ ವತ್ಸರು ಸಂಘಟಿತ ರೂಪದಲ್ಲಿ ಸಂಜೆ 6:30ರಿಂದ 7:30ರವರೆಗೂ ವಿಶೇಷವಾಗಿ ತನ್ನ ಮಾಸ್ಟರ್ ಸರ್ವಶಕ್ತಿವಂತ ಸ್ವರೂಪದಲ್ಲಿ ಸ್ಥಿತರಾಗಿ ಸರ್ವ ನಿರ್ಬಲ ನಿಶ್ಶಕ್ತ ಆತ್ಮಗಳಿಗೆ ಶುಭ ಭಾವನೆಯ ಕಿರಣಗಳನ್ನು ನೀಡಿ ಪರಮಾತ್ಮ ಶಕ್ತಿಗಳ ಅನುಭವ ಮಾಡುತ್ತ 4 ದಿಕ್ಕಿನಲ್ಲಿ ಶಕ್ತಿಶಾಲಿ ವಾತಾವರಣವನ್ನು ತಯಾರಿಸುವ ಸೇವೆ ಮಾಡಿ. ಓಂ ಶಾಂತಿ.